ಒಂದು ಬೆಳಗತ್ತ ಹಲಸಿನ ಹಣ್ಣು ಮಾರೋಕೆ ಇಟ್ಟಿದೆ. ಅಲ್ಲ, ಒಂದು ಗಿರಾಕಿ ಯಾರು ಬಂತ ಇವತ್ತು ಯಾರು ಮುಖ ಕಂಡಿನ ಮಾರ ನಾನು ಹೆಂಗ್ಸ್ ಬರ್ತಿತ್ತು. ಹಲಸಿನ ಹಣ್ಣ ಒಂದ್ ನಿಮಿಷ ಕಂಡು ಹೇಳ್ತೆ. ಹಲಸಿನ ಹಣ್ಣು ನಿಮ್ ಕಣ್ಣು ಹೊಟ್ಟಿ ಸೀರು ಹೋಯ್ತಾ ಇದೆ. ಹಲಸಿನ ಹಣ್ಣು ಅಲ್ದ? ಹೌದಾ? ಹಣ್ಣ? ಹೌದು, ಹಣ್ಣೆ. ಇಂಬುವ ಬಕ್ಕಿಯ? ಇದು ಬಕ್ಕಿ. ಹೌದಾ? ಹೌದೌದು. ಹೇಗಿತ್ತ? ಭಾರಿ ಲಾಯ್ಕಿತ್ತೆ. ನೀ ಸಕ್ರಿ ಎಷ್ಟ ಒಂದ್ ಹಣ್ಣಿಗೆ? ಒಂದು ಹಣ್ಣಿಗೆ 300 ರೂಪಾಯಿ. ಕಮ್ಮಿ ಮಾಡಿ ಅಲ್ಲ. ಎಂತ ಕಮ್ಮಿ ಮಾಡೋದ? ಅಷ್ಟು ಎತ್ತರದಿಂದ ಕೊಯ್ಕು ಬಂದಿದ್ದ. ಒಂದು 10 ರೂಪಾಯಿ ಕಮ್ಮಿ ಮಾಡುವ. ನೀವಲ್ಲ ಹಂಗ 290 ರೂಪಾಯಿ ಕೊಡಿ. ಇದು ಎಂತ ಶುಗರ್ ಇದು? ನೀವು ಶುಗರ್ ಲೆಸ್ ಬೇಕಿದ್ದೀತಾ? ಇದು 2 ಶುಗರ್ ಲೆಸ್, ಇದು ಶುಗರ್ ಇದ್ದದ್ದ, ಇದು ಶುಗರ್ ಲೆಸ್. ನಿಮ್ಗೆ ಯಾವ್ದು ಬೇಕಾ? ನನ್ಗ ಅಣ್ಣಂಗ್ ಶುಗರ್ ಇತ್ತೆ, ಹಂಗಪ್ಪ ಶುಗರ್ ಲೆಸ್ ಬೇಕು. ಒಂದ್ ನಿಮಿಷ, ಶುಗರ್ ಲೆಸ್ ಅಲ್ದ? ಹೌದು. ಅಯ್ಯೋ, ನೀವ್ ಎಂತ ಹೇಳ್ತೀರಿ ಮಾರ್ರೆ. ಇದ್ರ ಹಲಸಿನ ಹಣ್ಣು ಬುಡಕ್ ನಾನು ಕೈ ಬೇವಿನ ಸೊಪ್ಪು ಪೂರ ಗೊಬ್ಬರ ಮಾಡಿ ಹಾಕಿದೆ. ಹೌದೌದೌದು. ಕಿಚ್ಚಡ್ಗಳೆಲ್ಲ ಬಿಸಿ ಮಾಡುದಿಲ್ಲ. ಹಲೋ ವಾರಿಜ, ಹಲೋ. ಈಗ ಇಲ್ಲ, ಹಲಸಿನ ಹಣ್ಣು ಶುಗರ್ ಲೆಸ್ ಇತ್ತಂಬ್ರ. ಹಾ ಬಾ, 2 ಇತ್ತು, 1 ನಾ ತಕಂತೆ, ಇನ್ನು ನೀನ್ ತಕ್ಕ. ಒಂದು ಹಣ್ಣಿಗೆ 600 ರೂಪಾಯಿ ಅಂಬ್ರ. ಹಾ, ನಮ್ಗ ಅದಕ್ಕೆ 599 ರೂಪಾಯಿ ಕೊಡ್ತಾರಂಬ್ರ. ಹಾ ಬಾ ಬಾ ಬಾ, ನಿಮ್ ಗಂಡನ್ ಶುಗರ್ ಇತ್ತಲ್ದ? ಹಾ ಅಕ್ಕ ಇಡ್ತೆ. ಅವಳು ಗೊತ್ತಾಳ ಈಗ ಅಕ್ಕ. ದುಡ್ಡು ಅವಳೇ ಕೊಡ್ತಾಳ. ನಾನೀಗ ಒಂದ್ ತಕೊಂಡ್ ಹೋಗ್ತೆ ಅಕ್ಕ. ಯಾವ್ದಕ್ಕ? ನಂಗ್ ಹೌದಾ? ತಗೊಂಡ್ ಅರ್ಥ ಕೊಡ್ತಾಳ. ಕೊಡ್ತಾಳ ದುಡ್ಡು. ಅದನ್ನ ನಮ್ದು ಸೇರ್ಸಿ ಬಂತಂದ್ರೆ ಯಬ್ಬ, ಇದ್ಯಾ ನಮ್ಮನೆ ಹೆಂಗ್ಸು ಮಾರ್ರೆ ಇದೆ. ಅಲ್ಲ, ನಾನೇ ಮಂಗ ಮಾಡಕ್ ಹೊರಟ್ರೆ ಈ ಹೆಂಗ್ಸು ನಂಗೆ ಮಂಗ ಮಾಡುತ್ತಲ್ಲ.